ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿ ದಿಸ್ ಸೈಡ್. ನಿಮಗೆ ಆಲ್ರೆಡಿ ತಿಳಿಸಿದ್ದೆ, ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದು DCET ಮೇಲೇ ಇರುತ್ತೆ ಅಂತ. ಈ ವಿಡಿಯೋ ಬಂದು DCET ಬಗ್ಗೆ ಆಗಿದೆ. ಈ ವಿಡಿಯೋದಲ್ಲಿ ನಾನು ಏನೇನು ತಿಳಿಸ್ತೀನಿ ಅಂದರೆ, ರಿಕ್ವೈರ್ಮೆಂಟ್ ಫಾರ್ DCET ಎಕ್ಸಾಮಿನೇಷನ್, ಅದಾದಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನೆಕ್ಸ್ಟ್ ಎಕ್ಸಾಮ್ ಸೆಕ್ಷನ್ಸ್ ಹೇಗಿರುತ್ತೆ, ಆಫ್ಟರ್ ಎಕ್ಸಾಮ್ ನೀವೇನು ಮಾಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಬಂದು ರಿಕ್ವೈರ್ಮೆಂಟ್ಸ್. ಫಸ್ಟ್ ರಿಕ್ವೈರ್ಮೆಂಟ್ ಬಂದು ಹಾಲ್ ಟಿಕೆಟ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಎಕ್ಸಾಮ್ನ ಬರಿತಾ ಇದ್ದೀವಿ ಅಥವಾ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಹಾಲ್ ಟಿಕೆಟ್ ಆಗಿದೆ. ಹಾಲ್ ಟಿಕೆಟ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಥ್ರೂ KEA ವೆಬ್ಸೈಟ್. KEA ವೆಬ್ಸೈಟ್ ಅವರು ಬಿಫೋರ್ 1 ವೀಕ್ ಟು ಎಕ್ಸಾಮು ಅಥವಾ 5 to 6 days ಎಕ್ಸಾಮ್ಗೆ ಇದೆ ಅನ್ನುವಾಗ ನಿಮಗೆ ಒಂದು ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ಅದು ಹಾಲ್ ಟಿಕೆಟ್ಗೆ. ನಿಮಗೆ ಏನು ಅಪ್ಲೈ ಮಾಡಿರ್ತೀರ, ಎಕ್ಸಾಮ್ಗೆ ಅಪ್ಲೈ ಮಾಡುವಾಗ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಆ ಅಪ್ಲಿಕೇಶನ್ ನಂಬರ್ನ ನೀವು ಅಲ್ಲಿ ಪ್ರೊವೈಡ್ ಮಾಡಿದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ಮೇಲೆ ಎಷ್ಟೋ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಏನಪ್ಪ ಅಂದರೆ, ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೊಗೊಂಡ್ರೆ ಆಗುತ್ತಾ ಜೆರಾಕ್ಸು ಅಥವಾ ಕಲರಲ್ಲಿ ಜೆರಾಕ್ಸ್ ತೊಗೋಬೇಕಾ ಅನ್ನೋದು. ನನ್ನ ಕೇಳಿದರೆ ನಾನು ಸಜೆಸ್ಟ್ ಮಾಡೋದು ಕಲರ್ ಜೆರಾಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಯಾವ ಸೆಂಟರ್ ಬಿದ್ದಿರುತ್ತೆ ಅಥವಾ ನಿಮ್ಗೆ ಯಾವ ಸೆಂಟರ್ ಹಾಕಿರ್ತಾರೆ ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ನ ಚೆಕ್ ಮಾಡೇ ಮಾಡ್ತಾರೆ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂದರೆ, ನೀವು ಕಲರ್ ಜೆರಾಕ್ಸ್ನ ತೊಗೊಂಡ್ರೆ ನೀಟಾಗಿ ನಿಮ್ಮ ಪಿಕ್ಚರ್ ಇರ್ಬೋದು, ನಿಮ್ಮ ನಂಬರ್ ಇರ್ಬೋದು, ರಿಜಿಸ್ಟರ್ ನಂಬರ್ ಇರ್ಬೋದು, ಏನೇ ಆಗಿದ್ರೂ ನೀಟಾಗಿ ಅವ್ರಿಗೆ ಕಾಣಿಸುತ್ತೆ. ಸೊ ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಇದಕ್ಕೋಸ್ಕರ ನೀವು ಕಲರ್ ಜೆರಾಕ್ಸ್ ಮಾಡಿಸೋದು ಬೆಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ನೀವು ಎಕ್ಸಾಮ್ಗೆ ಹೋಗಬೇಕಾದ್ರೆ ಒಂದು ಅಡ್ರೆಸ್ ಪ್ರೂಫ್ನ ಇಟ್ಕೊಂಡು ಹೋಗಲೇಬೇಕು. ಬಿಕಾಸ್ ನಿಮಗೆ ಯಾವ ಸೆಂಟರ್ ಇರುತ್ತೆ ಆ ಸೆಂಟರಲ್ಲಿ ನಿಮಗೆ ಅಡ್ರೆಸ್ ಪ್ರೂಫ್ನ ಚೆಕ್ ಮಾಡ್ತಾರೆ. ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಐಡೆಂಟಿ ಕಾರ್ಡ್ ಆಗಿರ್ಬೋದು, ಎನಿ ಸಾರ್ಟ್ ಆಫ್ ಅಡ್ರೆಸ್ ಪ್ರೂಫ್ನ ನೀವು ಪ್ರೊವೈಡ್ ಮಾಡಿದ್ರೆ ಅವರು ನಿಮಗೆ ಒಳಗಡೆ ಬಿಡ್ತಾರೆ. ಇದು ಕೂಡ ಒಂದು ಫಾರ್ಮೋಸ್ಟ್ ಥಿಂಗ್ ಆಗಿದೆ. ನೆಕ್ಸ್ಟ್ ಬಂದು ನಿಮಗೆ ID ಕಾರ್ಡ್, ನಿಮ್ಮ ಕಾಲೇಜ್ ID ಕಾರ್ಡ್ನ ನೀವು ತೊಗೊಂಡೋಗಿರಿ. ಅದಾದಮೇಲೆ ನಿಮಗೆ ಇಷ್ಟು ಕೂಡ ಒಂದು ರಿಕ್ವೈರ್ಮೆಂಟ್ ಕ್ರೈಟೀರಿಯಾ ಆಗಿದೆ. ಈ ವಿಡಿಯೋನ ನೆಕ್ಸ್ಟ್ ಟಾಪಿಕ್ ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದರೆ ಫಸ್ಟ್ ಏನು ತಲೆಗೆ ಬರುತ್ತಪ್ಪ ಅಂದರೆ, ಎಲ್ಲರಿಗೂ ಬ್ಯಾಕ್ಲಾಗ್ ಇದ್ದವರು ಕೂಡ ಈ ಎಕ್ಸಾಮ್ನ ಬರಿಬೋದಾ ಅಂತ. ಹೌದು, ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಈ ಎಕ್ಸಾಮ್ನ ಬರಿಬೋದು. ಹೇಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಎಕ್ಸಾಮ್ನ ಬರೆದು ಕೂಡ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಬರುತ್ತೆ ಎಕ್ಸಾಮ್ ಅಲ್ವಾ. ಬ್ಯಾಕ್ಲಾಗ್ ಎಕ್ಸಾಮ್ ಅಂತಲೇ ಒಂದು ಎಕ್ಸಾಮ್ ಕೊಡ್ತಾರೆ. ಆವಾಗ ನೀವು ಎಕ್ಸಾಮ್ನ ನಾವು ಪಾಸ್ ಮಾಡ್ಕೊತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಯು ಕ್ಯಾನ್ ಅಟೆಂಡ್ ದಿಸ್ DCET ಎಕ್ಸಾಮ್. ನೀವಲ್ಲಿ ನಾನು ಅಟೆಂಡ್ ಮಾಡಿ ಬ್ಯಾಕ್ಲಾಗ್ ಎಕ್ಸಾಮ್ನ, ನೆಕ್ಸ್ಟ್ ಬರ್ತಾ ಇರೋ ಬ್ಯಾಕ್ಲಾಗ್ ಎಕ್ಸಾಮ್ನ ನಾನು ಅಟೆಂಡ್ ಮಾಡಿ ಅದರಲ್ಲಿ ನಾನು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಈ ಎಕ್ಸಾಮ್ನ ಬರೆದು ಇದರಲ್ಲೂ ಪಾಸಾಗಿ ನೆಕ್ಸ್ಟ್ ಬರೆಯೋ ಎಕ್ಸಾಮಲ್ಲೂ ಪಾಸ್ ಆದರೆ ನೆಕ್ಸ್ಟ್ ನೀವು ಕಾಲೇಜ್ಗೆ ಸೇರ್ಕೋಬೋದು. ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ, ಬ್ಯಾಕ್ಲಾಗ್ ಇದ್ರೆ ಏನಕ್ಕೆ ಎಕ್ಸಾಮ್ ಬರೀತೀಯಾ ಬಿಡು, ಈ ಬ್ಯಾಕ್ಲಾಗ್ ಎಕ್ಸಾಮ್ನ ಬರೆದಾದ್ಮೇಲೆ ನೆಕ್ಸ್ಟ್ ಇಯರ್ ಬರೀ DCETನ ಅಂತ ಹೇಳ್ತಾರೆ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಇದು ಇರುತ್ತೆ. ಬಿಕಾಸ್ ನೀವು ನೆಕ್ಸ್ಟ್ ಎಕ್ಸಾಮ್ನ ನಾನು ಪಾಸ್ ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಈಗಲೇ ಬರೀರಿ, ಯಾವುದೇ ಅಭ್ಯಂತರ ಏನೂ ಕೂಡ ಇಲ್ಲ. ಆ್ಯಂಡ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಎಕ್ಸಾಮ್ ಹೇಗಿರುತ್ತೆ ಅಥವಾ ನಾನು ಚೆನ್ನಾಗಿ ಮಾಡ್ಬೋದಾ, ನನಗೆ ಈಸಿಯಾಗಿರುತ್ತಾ ಅಂತ ನೀವು ತಿಳ್ಕೊಳ್ಳೋದು ಕೂಡ ಎಕ್ಸಾಮ್ನ ಬರಿಬೋದು ಅಂತ ಹೇಳ್ತೀನಿ. ಯಾವುದೇ ತರಹದ ಬ್ಯಾಕ್ಲಾಗ್ ಸ್ಟೂಡೆಂಟ್ಸಿಗೆ ನೀವು ಎಕ್ಸಾಮ್ ಬರಿಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ. ಇದು ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿದೆ. ಆಫ್ಟರ್ ಎಕ್ಸಾಮ್ ನೀವು ಏನು ಮಾಡಬೇಕು ಅಂತ, ಯಾವತ್ತು ನೀವು ಎಕ್ಸಾಮ್ ಬರೆದಿರ್ತೀರಾ ಅವತ್ತೇ ಅಥವಾ ಅದರ ನೆಕ್ಸ್ಟ್ ಡೇ ಕೆಲವೊಂದು ಯೂಟ್ಯೂಬ್ ಚಾನಲ್ ಅವರು ಕೀ ಆನ್ಸರ್ಸ್ನ ಬಿಡ್ತಾರೆ. ಸೊ ನಿಮಗೆ ಕ್ವಶನ್ ಪೇಪರ್ ಕೂಡ ನಿಮ್ಮ ಹತ್ರ ಇರುತ್ತೆ. ಆ್ಯಂಡ್ OMR ಶೀಟ್ ಕೆಳಗಡೆನೆ ಇನ್ನೊಂದು ಬ್ಲೂ ಪ್ರಿಂಟ್ ಆಗಿ ಇನ್ನೊಂದು OMR ಶೀಟ್ ಅಂತ ಇರುತ್ತೆ. ನೀವೇನೇನು ಮಾರ್ಕ್ ಮಾಡಿರ್ತೀರ ಅದರಲ್ಲೂ ಕೂಡ ಅದು ಮಾರ್ಕ್ ಆಗಿರುತ್ತೆ. ಆ ಶೀಟ್ನು ಕೂಡ ನಿಮಗೆ ಕೊಡ್ತಾರೆ, ನೀವು ತೊಗೊಂಡು ಬರ್ಬೋದು ಮನೆಗೆ. ಅದರಲ್ಲಿ ನೀವು ಯಾವ್ಯಾವ ಕ್ವಶನ್ಗೆ ಏನೇನು ಮಾರ್ಕ್ ಮಾಡಿದ್ದೀರೋ ಅನ್ನೋದು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ಇವಾಗ ನಿಮಗೆ ಕೀ ಆನ್ಸರ್ಸ್ ಏನು ಬಿಡ್ತಾರೆ ಆವಾಗಲೇ ನಿಮ್ಮದು ಎಷ್ಟು ಮಾರ್ಕ್ಸ್ ಬರುತ್ತೆ DCETದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಫಸ್ಟ್ ಒನ್. ನಿಮಗೆ ಎಕ್ಸಾಮ್ ಬರೆದಾದ್ಮೇಲೆ ತುಂಬಾ ಟೆನ್ಷನ್ಸ್ ಇರ್ಬೋದು.
ಬಟ್ ನಾನು ಹೇಳ್ತೀನಿ, ಏನೂ ಟೆನ್ಷನ್ ಮಾಡ್ಕೋಬೇಡಿ, ಯಾವುದೇ ತರಹದ ಟೆನ್ಷನ್ನ ತಲೆಗೆ ಹಾಕೊಬೇಡಿ ಆಯಿತಾ. ನೀವು ಮನೆಗೆ ಬಂದ ತಕ್ಷಣ ಚೆನ್ನಾಗಾಗಿರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ, ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅದಾದಮೇಲೆ ನಿಮಗೆ ಅವತ್ತೇ ಅಥವಾ ಅದ್ರ ನೆಕ್ಸ್ಟ್ ಡೇ ನಾನು ಹೇಳಿರೋ ಹಾಗೆ ಕೀ ಆನ್ಸರ್ಸ್ನ ಬಿಡ್ತಾರೆ. ಕೀ ಆನ್ಸರ್ಸ್ ಬಿಟ್ಟಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಅದನ್ನು 50%ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಏನು CGPA ಇರುತ್ತೆ, ಆ CGPAನೂ ಕೂಡ 50% ಕನ್ವರ್ಟ್ ಮಾಡಿ ಎರಡನ್ನೂ ಜಾಯಿನ್ ಮಾಡಿದ್ರೆ ನಿಮ್ಮದು ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಇದು ನೀವು ಎಕ್ಸಾಮ್ ಆದಮೇಲೆ ಮಾಡಬೇಕಾಗಿರ್ತಂಥ ಕೆಲಸ. ಇನ್ನೊಂದು ಹೇಳ್ತೀನಿ, ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ, ಎಕ್ಸಾಮ್ಗಿಂತ ಮುಂಚೆ ಅವರು ಒಂದಷ್ಟು ರೂಲ್ಸ್ ಕೊಟ್ಟಿರ್ತಾರೆ, KEA ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ಆ ರೂಲ್ಸ್ನ ನೀವು ಫಾಲೋ ಮಾಡಿ. ಅದು ಮೋಸ್ಟ್ ಥಿಂಗ್, ನೀವು KEA ವೆಬ್ಸೈಟಲ್ಲಿ ಏನೇನು ಹಾಕ್ತಿದ್ರು ನೀವು ಅದನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ನಿಮ್ಗೆ ಏನೇ ಗೊತ್ತಾಗಬೇಕು ಎಕ್ಸಾಮ್ ಬಗ್ಗೆ ಅಂದರೂ ಥ್ರೂ KEA ವೆಬ್ಸೈಟಲ್ಲೇ ನಿಮಗೆ ಗೊತ್ತಾಗೋದು. ಸೊ ಅವಾಗವಾಗ KEA ವೆಬ್ಸೈಟ್ನ ಚೆಕ್ ಮಾಡ್ತಾಯಿರಿ. KEA ವೆಬ್ಸೈಟಲ್ಲಿ ಒಂದಷ್ಟು ರೂಲ್ಸ್ನ ಕೊಟ್ಟಿರ್ತಾರೆ. ನಾನು 2024ನಲ್ಲಿ ಎಕ್ಸಾಮ್ನ ಬರೆದಿದ್ದು. ನಾನು ಎಕ್ಸಾಮ್ ಬರೀಬೇಕಾದ್ರೆ ನನ್ನ ಸೆಂಟರ್ ಬಂದು ತುಮಕೂರು ಎಂಪ್ರೆಸ್ ಕಾಲೇಜ್ ಆಗಿತ್ತು, ಅದೊಂದು PU ಕಾಲೇಜ್. ನಮ್ಮ ಸೆಂಟರ್, ನನಗೇನು ಸೆಂಟರ್ ಇತ್ತು ಆ ಸೆಂಟರ್ನಲ್ಲಿ ಏನು ಮಾಡಿದರು, ಸ್ಟಾರ್ಟಿಂಗಲ್ಲೇ ಡಿಸ್ಪ್ಲೇ ಮಾಡಿದರು, ನಿಮಗೆ ರಿಜಿಸ್ಟರ್ ನಂಬರ್ ಜೊತೆಗೆ ರೂಮ್ ನಂಬರ್ ಯಾವುದು ಅಂತ, ಇಷ್ಟು ರಿಜಿಸ್ಟರ್ ನಂಬರ್ಗೆ ಯಾವ ರೂಮ್ ಬರುತ್ತೆ ಅನ್ನೋದನ್ನು ಎಲ್ಲ ಎಕ್ಸಾಮ್ ಸೆಂಟರ್ಸಲ್ಲೂ ಹೇಗೆ ಹಾಕಿರ್ತಾರೆ ಅಲ್ಲೂ ಕೂಡ ಡಿಸ್ಪ್ಲೇ ಮಾಡಿದರು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನೀವು 45 ಮಿನಿಟ್ಸ್ ಮುಂಚೆ ಹೋಗಬೇಕು ಅಂತ ನಮಗೆ ರೂಲ್ಸಲ್ಲಿ ಇದ್ದಿದ್ದು. ಬಟ್ ನನ್ನ ಸಜೆಷನ್ ಏನಂದರೆ 1 ಅವರ್ ಮುಂಚೆನೇ ನೀವು ಸೆಂಟರ್ ಹತ್ರ ಇರಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಸೆಂಟರ್ ಹತ್ರ ಹೋದ್ಮೇಲೆ ಏನು ಡಿಸ್ಪ್ಲೇ ಮಾಡಿರ್ತಾರೆ ಅಲ್ಲಿ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಯಾವ ರೂಮಲ್ಲಿ ಇದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ವಾಪಸ್ ಬಂದು ನೀವು ಏನು ರಿವಿಷನ್ ಮಾಡ್ಕೊತಿರೋ ಏನು ಮಾಡ್ಕೊತಿರೋ ನೀಟಾಗಿ ಓದ್ಕೊಳ್ಳಿ. ಅದಾದಮೇಲೆ 15 ಮಿನಿಟ್ಸ್, ಇನ್ನೇನು ಎಕ್ಸಾಮ್ಗೆ 15 ಮಿನಿಟ್ಸ್ ಇದೆ ಅಥವಾ ಹಾಫ್ ಆನ್ ಅವರ್ ಇದೆ ಅನ್ನುವಾಗ ಯಾವುದೇ ಕಾರಣಕ್ಕೂ ಏನನ್ನು ಓದೋಕ್ಕೆ ಹೋಗಬೇಡಿ. ಇದು ನನ್ನ ಸಜೆಷನ್. ಯಾಕಂದರೆ ನೀವು ತುಂಬಾ ಟೆನ್ಷನಲ್ಲಿ ಇರ್ತೀರ, ಎಕ್ಸಾಮ್ ಹೆಂಗೆ ಬರೀತೀನೋ ಏನೋ, ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋದ್ರಲ್ಲಿ ಇರ್ತೀರ. ಬಟ್ 15 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಮುಂಚೆ ನಿಮ್ಮ ಮೈಂಡ್ನ ಫ್ರೀ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಯೋಚನೆ ಮಾಡೋದಕ್ಕೆ, ಆನ್ಸರ್ಸ್ ಏನು ಬರುತ್ತೆ, ಕ್ವಶನ್ಸ್ ಏನು ಬರುತ್ತೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಮೈಂಡು ಫ್ರೀ ಆಗಿರುತ್ತೆ. ಯಾವುದೇ ತರಹದ ಟೆನ್ಷನ್ ತಲೆಯಲ್ಲಿರಲ್ಲ. ಅದಕ್ಕೋಸ್ಕರ 15 ಅಥವಾ ಹಾಫ್ ಆನ್ ಅವರ್ ಮುಂಚೆ ಏನನ್ನು ಓದಬೇಡಿ. ಇದು ನನ್ನ ಸಜೆಷನ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದು ನನ್ನ ಪ್ರಕಾರ ನಾನು ಏನೇನು ಫಾಲೋ ಮಾಡಿದ್ದೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಬಂದು ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಚಾಪ್ಟರ್ಸ್ ಎಷ್ಟಿರುತ್ತೆ ಆ್ಯಂಡ್ ಚಾಪ್ಟರ್ ವೈಸ್ ವೆಯ್ಟೇಜ್ ಕೂಡ ಹೇಳ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಟ್ ವಿಡಿಯೋ ಅಂತ ಹೇಳ್ತಾ, ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಲಿಸ್ಟಲ್ಲಿ ತಿಳಿಸಿ. ನಾನು ಅದನ್ನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಕೂಡ ಹೆಲ್ಪ್ ಮಾಡ್ತೀನಿ ನಿಮ್ಮ ಎಕ್ಸಾಮ್ಗೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ DCET ಸ್ಟೂಡೆಂಟ್ಸ್ ಏನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್.